ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಲ್ಲ ಮುಗಿದೋಗೋದೆ ಕೇಸ್. ಈಗ ಯಾಕೆ ಬಿಡದಿ ಟೌನ್ಶಿಪ್ ಅದ್ರ ಪಾಡ್ಗದ್ ನಡೀತಾ ಇದೆ. ಫೈನಲ್ ನೋಟಿಫಿಕೇಶನ್ ಆಗಿದೆ. ತಗೊಳ್ಳೋರು ದುಡ್ಡು ತಗೊಂತವ್ರೆ. ಯಾರಾದರೂ ಬೇಡ ಅಂತಕ್ಕಂಥವ್ರು ಕಾನೂನು ಹೋರಾಟ ಮಾಡ್ಬೋದು. ಕಾನೂನಲ್ಲಿ ಏನು ಅವಕಾಶಗಳಿದೆ ಅದಾಗ್ತದೆ. ಬಟ್ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿ ಸಾಕಷ್ಟು ಜನ ಎಲ್ಲರೂ ಕೂಡ 2 ಗ್ರಾಮಗಳು ಇನ್ನೆರಡು ಗ್ರಾಮದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಸರ್ ಸಿಎಂ ಹೇಳಿ 2 ವಾರ ಆಯ್ತು, ಇನ್ನೂ ಸಮಿತಿ ರಚನೆ ಆಗಿಲ್ಲ ಅಂತ ಮಾಡ್ತೀವಿ. ಈಗ ಸ್ವಲ್ಪ ಈ ಗೊಂದಲ ಇತ್ತಲ್ಲ, ಮಾಡ್ತಾರೆ. ಏನ್ ಸರ್ ಅದು ಆ ಸಮಿತಿ ಏನು ವರ್ಕ್ ಮಾಡುತ್ತೆ ಸರ್? ಈಗ ಏನು ನಮ್ಮ ರೈತರುಗಳು ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರನ್ನ ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗಿನ್ನ ಬೇರೆ ರೀತಿಯಲ್ಲಿ ಈ ಇದನ್ನ ಅಕ್ವಿಷನ್ನ ಬಿಟ್ಟು ಬೇರೆ ಏನಾದ್ರು ಕೂಡ ಅನುಕೂಲ ಬೇಕು ಅಂತಂದ್ರೆ ಅವ್ರನ್ನ ಕರೆದು ಮಾತಾಡ್ಲಿಕ್ಕೆ ಒಂದು ಒಳ್ಳೆ ಸಮಿತಿಯನ್ನ ರಚನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ. ಈ ಒಂದು ನಡೆ ಮೊದಲೇ ಮಾಡಬಹುದಾಗಿತ್ತಲ್ಲ ಸರ್? ಯಾಕಂದ್ರೆ ಇಷ್ಟು ಗೊಂದಲಗಳು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಈ ಒಂದು ಸಮಿತಿ ರಚನೆ ಮಾಡಿ ಏನಪ್ಪ ಅಹವಾಲು ಅಂತ ಮಾಡಬಹುದಾಗಿತ್ತಲ್ಲ ಸರ್? ಇಲ್ಲ, ಈಗಾಗಲೇ ಜಿಲ್ಲಾಧಿಕಾರಿಗಳು ಎಲ್ಲರನ್ನು ಕರೆದು ಮಾತಾಡಿದ್ದಾರೆ. ಕೆಲವರು ಅವರವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಪಟ್ಟಿಡ್ದು ಕೂತಿರೋರ್ನು ಕೂಡ ವಿಶ್ವಾಸಕ್ಕೆ ತಗೋಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ವಿಚಾರ. ಕೆಲವೊಂದು ಸಣ್ಣ ರೈತರುಗಳು ಅವ್ರು ಹೇಗೆ ಅನ್ನುವಂಥದ್ದು ಕೂಡ ಅಲ್ಲಿ ಚರ್ಚೆ ಆಗ್ತದೆ. ಅವರಿಗೆ ಅದಕ್ಕೆ ಸಮಿತಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ವಿಶೇಷ ಪ್ಯಾಕೇಜ್ ಬೇಕಾ, ಏನ್ ಬೇಕು ಸಣ್ಣ ರೈತರುಗಳಿಗೆ, ಈ ವಿಚಾರಕ್ಕೋಸ್ಕರನೇ ಸಮಿತಿ ರಚನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಕೂಡ ಬಂದಿದ್ರು. ಅಲ್ಲಿ ಅವರೊಂದಷ್ಟು ವಿಚಾರಗಳು ಹೇಳಿದ್ರು ಸರ್. ಅಂದ್ರೆ ಇದು ಗ್ರಾಮೀಣ ಪ್ರದೇಶಕ್ಕೆ ನಗರಾಭಿವೃದ್ಧಿ ಕಾಯ್ದೆ ಹೇಗೆ ಅನ್ವಯ ಆಗುತ್ತೆ, ಇದು ಅಸಂವಿಧಾನಿಕ, ಇದು ಶಾಸನಬದ್ಧವಾಗಿ ಇಲ್ಲ ಟೌನ್ಶಿಪ್ ಅನ್ನೋ ಮಾತನ್ನ ಹೇಳಿದ್ದಾರೆ. ಇರ್ಬೋದು ಅದು ವಿಚಾರ ನನಗೆ ಗೊತ್ತಿಲ್ಲ. ನೋಡೋಣ, ಅವರು ಹೇಳಿರ್ತಕ್ಕಂಥದ್ದು ಕೂಡ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ. ಜೊತೆಗೆ ಆ ಸಮಿತಿನಲ್ಲಿ ಇದ್ರ ಕೂಡ ಚರ್ಚೆ ಆಗ್ತದೆ. ಎಲ್ಲ ಈ ಸಾಧಕ ಬಾಧಕ ಚರ್ಚೆ ಮಾಡಲಿಕ್ಕೆ ಸಮಿತಿ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು. ನೋಡೋಣ, ಈಗ ನಾಳೆ ನಾಡ್ದು ಇದಾದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಸಮಿತಿ ರಚನೆ ಮಾಡ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಲ್ಲ ಮುಗಿದೋಗೋದೆ ಕೇಸ್. ಈಗ ಯಾಕೆ ಬಿಡದಿ ಟೌನ್ಶಿಪ್ ಅದ್ರ ಪಾಡ್ಗದ್ ನಡೀತಾ ಇದೆ. ಫೈನಲ್ ನೋಟಿಫಿಕೇಶನ್ ಆಗಿದೆ. ತಗೊಳ್ಳೋರು ದುಡ್ಡು ತಗೊಂತವ್ರೆ. ಯಾರಾದರೂ ಬೇಡ ಅಂತಕ್ಕಂಥವ್ರು ಕಾನೂನು ಹೋರಾಟ ಮಾಡ್ಬೋದು. ಕಾನೂನಲ್ಲಿ ಏನು ಅವಕಾಶಗಳಿದೆ ಅದಾಗ್ತದೆ. ಬಟ್ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿ ಸಾಕಷ್ಟು ಜನ ಎಲ್ಲರೂ ಕೂಡ 2 ಗ್ರಾಮಗಳು ಇನ್ನೆರಡು ಗ್ರಾಮದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಸರ್ ಸಿಎಂ ಹೇಳಿ 2 ವಾರ ಆಯ್ತು, ಇನ್ನೂ ಸಮಿತಿ ರಚನೆ ಆಗಿಲ್ಲ ಅಂತ ಮಾಡ್ತೀವಿ. ಈಗ ಸ್ವಲ್ಪ ಈ ಗೊಂದಲ ಇತ್ತಲ್ಲ, ಮಾಡ್ತಾರೆ. ಏನ್ ಸರ್ ಅದು ಆ ಸಮಿತಿ ಏನು ವರ್ಕ್ ಮಾಡುತ್ತೆ ಸರ್? ಈಗ ಏನು ನಮ್ಮ ರೈತರುಗಳು ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರನ್ನ ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗಿನ್ನ ಬೇರೆ ರೀತಿಯಲ್ಲಿ ಈ ಇದನ್ನ ಅಕ್ವಿಷನ್ನ ಬಿಟ್ಟು ಬೇರೆ ಏನಾದ್ರು ಕೂಡ ಅನುಕೂಲ ಬೇಕು ಅಂತಂದ್ರೆ ಅವ್ರನ್ನ ಕರೆದು ಮಾತಾಡ್ಲಿಕ್ಕೆ ಒಂದು ಒಳ್ಳೆ ಸಮಿತಿಯನ್ನ ರಚನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ. ಈ ಒಂದು ನಡೆ ಮೊದಲೇ ಮಾಡಬಹುದಾಗಿತ್ತಲ್ಲ ಸರ್? ಯಾಕಂದ್ರೆ ಇಷ್ಟು ಗೊಂದಲಗಳು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಈ ಒಂದು ಸಮಿತಿ ರಚನೆ ಮಾಡಿ ಏನಪ್ಪ ಅಹವಾಲು ಅಂತ ಮಾಡಬಹುದಾಗಿತ್ತಲ್ಲ ಸರ್? ಇಲ್ಲ, ಈಗಾಗಲೇ ಜಿಲ್ಲಾಧಿಕಾರಿಗಳು ಎಲ್ಲರನ್ನು ಕರೆದು ಮಾತಾಡಿದ್ದಾರೆ. ಕೆಲವರು ಅವರವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಪಟ್ಟಿಡ್ದು ಕೂತಿರೋರ್ನು ಕೂಡ ವಿಶ್ವಾಸಕ್ಕೆ ತಗೋಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ವಿಚಾರ. ಕೆಲವೊಂದು ಸಣ್ಣ ರೈತರುಗಳು ಅವ್ರು ಹೇಗೆ ಅನ್ನುವಂಥದ್ದು ಕೂಡ ಅಲ್ಲಿ ಚರ್ಚೆ ಆಗ್ತದೆ. ಅವರಿಗೆ ಅದಕ್ಕೆ ಸಮಿತಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ವಿಶೇಷ ಪ್ಯಾಕೇಜ್ ಬೇಕಾ, ಏನ್ ಬೇಕು ಸಣ್ಣ ರೈತರುಗಳಿಗೆ, ಈ ವಿಚಾರಕ್ಕೋಸ್ಕರನೇ ಸಮಿತಿ ರಚನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಕೂಡ ಬಂದಿದ್ರು. ಅಲ್ಲಿ ಅವರೊಂದಷ್ಟು ವಿಚಾರಗಳು ಹೇಳಿದ್ರು ಸರ್. ಅಂದ್ರೆ ಇದು ಗ್ರಾಮೀಣ ಪ್ರದೇಶಕ್ಕೆ ನಗರಾಭಿವೃದ್ಧಿ ಕಾಯ್ದೆ ಹೇಗೆ ಅನ್ವಯ ಆಗುತ್ತೆ, ಇದು ಅಸಂವಿಧಾನಿಕ, ಇದು ಶಾಸನಬದ್ಧವಾಗಿ ಇಲ್ಲ ಟೌನ್ಶಿಪ್ ಅನ್ನೋ ಮಾತನ್ನ ಹೇಳಿದ್ದಾರೆ. ಇರ್ಬೋದು ಅದು ವಿಚಾರ ನನಗೆ ಗೊತ್ತಿಲ್ಲ. ನೋಡೋಣ, ಅವರು ಹೇಳಿರ್ತಕ್ಕಂಥದ್ದು ಕೂಡ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ. ಜೊತೆಗೆ ಆ ಸಮಿತಿನಲ್ಲಿ ಇದ್ರ ಕೂಡ ಚರ್ಚೆ ಆಗ್ತದೆ. ಎಲ್ಲ ಈ ಸಾಧಕ ಬಾಧಕ ಚರ್ಚೆ ಮಾಡಲಿಕ್ಕೆ ಸಮಿತಿ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು. ನೋಡೋಣ, ಈಗ ನಾಳೆ ನಾಡ್ದು ಇದಾದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಸಮಿತಿ ರಚನೆ ಮಾಡ್ತಾರೆ.